ಇವತ್ತು ತಿಪ್ಪೇಶ್ ಅವ್ರ ಆಟೋ ಅಲ್ಲಿ ಬೈ ಮಿಸ್ಟೇಕ್ ನಮ್ ಬ್ಯಾಗ್ ಬಿಟ್ಟಿದ್ವಿ. ಸೊ ನಾವು ಕಸ್ಟಮರ್ ಕೇರ್ ಕಾಲ್ ಮಾಡಿದಾಗ ಅವ್ರಿಗೆ ಫೋನ್ ಮಾಡತ್ಲೆ ಫಸ್ಟ್ ಅವ್ರ ರೆಸ್ಪಾನ್ಸ್ ಇದ್ದಿದ್ದು, ನೀವು ಟೆನ್ಷನ್ ತಗೋಬೇಡಿ, ನಾವು ಬಂದ್ ಬ್ಯಾಗ್ ಕೊಡ್ತೀವಿ ಅಂತ ಹೇಳಿ ವಿದಿನ್ 10-15 ಮಿನಿಟ್ಸ್ ಅಲ್ಲಿ ಅವ್ರದ್ದು ನಾರ್ಮಲ್ ಜಾಬ್ ಬಿಟ್ಟು ಅವ್ರು ಬಂದ್ ಬ್ಯಾಗ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಿಪ್ಪೇಶ್ ಅವ್ರೆ, ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು. ಬಟ್ ಏನಪ್ಪಾ ಅಂತಂದ್ರೆ ನಮ್ಮ ಆಟೋ ಚಾಲಕರು ನಮ್ಮ ಆಟೋದಲ್ಲಿ ಆಗಿರೋದು, ಬೇರೆಯವ್ರು ಆಗಿರ್ಬೋದು, ಯಾರಾದ್ರೂ ನಮ್ಮ ಆಟೋದಲ್ಲಿ ಏನಾದ್ರು ಒಂದು ವಸ್ತು ಬಿಟ್ಟರು ಸಹಿತ ಒಂದು ಮೊಬೈಲ್ ಆಗಿರೋದು, ಬ್ಯಾಗ್ಸ್ ಅದು ತಗೊಂಡೋಗಿ ಕೊಡುವಂತ ಕೆಲಸ ನಮ್ಮ ಆಟೋ ಚಾಲಕರು ಎಲ್ಲರೂ ಮಾಡ್ತಾರೆ. ನಾನು ಕೂಡ ಮಾಡ್ತೀನಿ. ಆ ತರ ಏನಾದ್ರು ಒಂದು ಸಣ್ಣ ಪುಟ್ಟ ಯಾರಾದ್ರೂ ಬಿಟ್ಟೋಗಿರ್ತಾರೆ ಮಿಸ್ಟೇಕ್ ಆಗಿ, ಅದನ್ನ ತಗೊಂಡೋಗಿ ನಾನು ಕೊಡುವಂತ ಕೆಲಸ ನಾನು ಮಾಡ್ತೀನಿ. ಆದಷ್ಟು ನಮ್ಮ ಆಟೋ ಚಾಲಕರು ಯಾರು ಇದ್ರೋ ಅವ್ರು ಟೆನ್ಷನ್ ಕೆಲವೊಬ್ರು ಮಿಸ್ಟೇಕ್ ಆಗಿಬಿಟ್ಟು ಬಿಟ್ಟೋಗಿರ್ತಾರೆ. ನಿಮ್ಗೆ ಏನಾದ್ರು ಆ ತರ ಸಿಕ್ತಂದಾಗ ಕಸ್ಟಮರ್ಗೆ ಕಂಪ್ಲೇಂಟ್ ಮಾಡ್ಬಿಟ್ಟು ಅವ್ರ ನಂಬರ್ಸ್ ಎಲ್ಲ ಕೊಡ್ತಾರೆ, ಅವ್ರಿಗೆ ತಗೊಂಡೋಗಿ ಕೊಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆಟೋದಲ್ಲಿ ಏನೇ ಒಂದು ವಸ್ತು ಸಿಕ್ಕರು ಸಹಿತ ಅದನ್ನ ಬೇಗ ತಗೊಂಡೋಗಿ ಕೊಡುವಂತ ಕೆಲಸ ನಾನು ಮಾಡ್ತೀನಿ. ಆಗ ನಮ್ಮ ಆಟೋ ಚಾಲಕರು ಸಹಿತ ಈ ತರ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಸೊ ಹಾಗೆ ಈ ಕಸ್ಟಮರ್ ಸಹಿತ ಡಾಕ್ಟರ್ ಮೊಬೈಲ್ ಇವತ್ತು ಆಟೋದಲ್ಲಿ ಬಿದ್ದೋಗಿತ್ತು. ಪ್ರಾಮಾಣಿಕತೆ ಅನ್ನೋದು ಇನ್ನು ಇದೆ ಅಂತ ಅನ್ನೋದು ಇವತ್ತು ಗೊತ್ತಾಯಿತು. ಇವತ್ತು ತಮ್ಮ ಹೆಸರು ಸರ್? ಕೃಷ್ಣ ಅಂತ ಅನ್ನೋರು ಇವತ್ತು ತಂದು ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್. ಅವ್ರಿಗೆ ಏನೇನೋ ತುಂಬ ಇಂಪಾರ್ಟೆಂಟ್ ಆಗಿ ತುಂಬ ಇತ್ತು. ತುಂಬ ಧನ್ಯವಾದ ಸರ್. ನಮ್ಮ ಕೃಷ್ಣಣ್ಣ ಆಟೋದಲ್ಲಿ ಒಂದು 60ರಿಂದ ಒಂದು 70 ಸಾವಿರ ಆಗ್ಬೋದು. ಇದು ಐಫೋನ್ ಬಿಟ್ಟು ಹೋಗ್ಬಿಟ್ಟಿದ್ರು. ಇದು ನಮ್ಮ ಸೀಟ್ ಹಿಂದ್ಗಡೆ ಬಿದ್ದುಬಿಟ್ಟಿದೆ. ಅವರು ನೋಡ್ಕೊಂಡಿಲ್ಲ, ಕಸ್ಟಮರ್ ಸಹಿತ ನೋಡ್ಕೊಂಡಿಲ್ಲ. ಕಾಲ್ ಮಾಡಿದ್ರು, ಈ ಥರ ಸರ್ ಮಿಸ್ ಆಗಿ ಬಿಟ್ಬಿಟ್ಟಿದ್ವಿ, ಒಂದು ಸ್ವಲ್ಪ ಇದ್ರೆ ನೋಡಿ ಅಂತಂದ್ಬಿಟ್ಟು. ಸೊ ಹಾಗೆ ಈ ಫೋನ್ ಸಿಕ್ಕಾಗ ಫೋನ್ ಪಿಕ್ ಮಾಡಿಬಿಟ್ಟು ನಾವು ಅದನ್ನು ತೊಗೊಂಡೋಗಿ ಕೊಡೋಣ ಅಂತಂದ್ಬಿಟ್ಟು ನಾನು ನಮ್ಮ ಕೃಷ್ಣಣ್ಣ ಅವ್ರ ಮಗಳೆಲ್ಲರೂ ಹೋಗಿ ಕೊಟ್ವಿ. ಸೊ ಅವರು ಡಾಕ್ಟ್ರ್ ಅಂತೆ, ಮೋಸ್ಟ್ಲಿ ಮಂಗಳೂರು ಸೈಡ್ನವರೆಲ್ಲ ಹೇಳಿದರು, ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಹಾಗೆಯೇ ಅವ್ರಿಗೆ ಕೊಟ್ಟಿದ್ದಕ್ಕೂ ಸಹಿತ ತುಂಬಾ ಖುಷಿಯಾಗೋದ್ರು. ಇವರು ಪಾಪ ಮೇಡಮು, ಸರ್ ನನಗೆ ಅಮೌಂಟ್ ಮುಖ್ಯ ಅಲ್ಲ, ಬಟ್ ಇದರಲ್ಲೇ ಡಾಕ್ಯುಮೆಂಟ್ಸು ತುಂಬ ಇಂಪಾರ್ಟೆಂಟ್ ಇದು ಅಂತಂತ ಎಲ್ಲ ಹೇಳಿದರು. ಇವರು ಡಾಕ್ಟ್ರ್ ಅಂತೆ, ಪಾಪ ಒಳ್ಳೆ ಮನುಷ್ಯರು, ಚೆನ್ನಾಗಿ ಮಾತಾಡಿಸಿದ್ರು. ಅದನ್ನು ತೊಗೊಂಡೋಗಿ ವಾಪಸ್ ಕೊಟ್ಟು. ಥ್ಯಾಂಕ್ ಯು.